ವ್ಯವಸ್ಥೆಗೆ ನಾನು ಕೃತಜ್ಞತೆ ವಹಿಸ್ತೀನಿ. ಏನಂದರೆ ಒಟ್ಟಾರೆ ಭಾರತ ದೇಶದಲ್ಲಿ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವ ಹಾಗೆ ಈ 106 ದಿನಗಳ ಸತತ ಹೋರಾಟದಲ್ಲಿ ಕೊನೆಗೆ ಒಂದು ಅಹಿತಕರ ಘಟನೆ ನಡೀತೆ. ನಾನು ಪ್ರತಿ ಜಿಲ್ಲೆಗಳಲ್ಲೂ ಅದನ್ನು ಸಾರ್ತಾ ಇದ್ದೀನಿ. ಆದರ್ಶಗಳನ್ನ ಇಟ್ಕೊಂಡು ಈ ದುಡಿಯುವ ಜನರಿಗೆ ವ್ಯವಸ್ಥೆ ಮಾಡಿಕೊಡುವಲ್ಲಿ ತಮ್ಮ ಕೆಲಸಗಳನ್ನು ಬಿಟ್ಟು ಹೋರಾಟದಲ್ಲಿ ಇರ್ತಕ್ಕಂಥ ಸಾವಿರಾರು ಜನರಲ್ಲಿ 27 ಜನರಿಗೆ ಮೇಲೆ ಈ ವ್ಯವಸ್ಥೆ ಏನು ಮಾಡುತ್ತೆ ಅಂದರೆ 5 ಕೇಸ್ ಹಾಕುತ್ತೆ ಸ್ನೇಹಿತರೆ. ಇದು ಬಿಜಾಪುರ ಜನತೆಗೆ ನಾನು ಕೂಗಿ ಹೇಳ್ತೀನಿ. ಅಂದರೆ ಅವರನ್ನು ಈ ಒಂದು ಸಮಾಜದ ಮಟ್ಟದಲ್ಲಿ ಕೆಟ್ಟ ರೀತಿ ಅವರನ್ನು ತೋರಿಸ್ಬೇಕು ಅನ್ನೋ ಮಟ್ಟಕ್ಕೆ ಆಲ್ಮೋಸ್ಟ್ ಅಲ್ಲ 106 ದಿನಗಳಲ್ಲಿ ಏನೇನಾಗ್ತಿತ್ತು ಪ್ರತಿದಿನನಿತ್ಯ ನಡೀತಕ್ಕಂಥ ಕೆಲಸಗಳನ್ನು ಕೇಳಿದ್ದೀವಿ. ಪೇಮೆಂಟ್ ಗಿರಾಕಿಗಳು ಅಂದಿರೋದು, ಭಾವನೆಗಳಿಗೆ ಧಕ್ಕೆ ತಕ್ಕಂಥ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಈ ಕೆಟ್ಟ ಕೆಲಸಗಳನ್ನು ಮಾಡೋದು ಬಿಡಬೇಕು, ಹೇಳಿಕೆಗಳನ್ನು ಬಿಡಬೇಕು. ಭಾರತ ಸಂವಿಧಾನ ಹೇಳುತ್ತೆ ಇಲ್ಲಿ ಹೋರಾಟ ಅನ್ನೋದನ್ನು ತನ್ನ ಬಿಟ್ಟು ಹೋರಾಟ ಮಾಡಿದವ್ರಿಗೆ ಯಾವುದೇ ರೀತಿ ಭಾವನೆಗಳಿಗೆ ಧಕ್ಕೆ ತರೋದಾದರೆ ಅವರು ಮುಂದಿನ ದಿನಮಾನಗಳಲ್ಲಿ ಆ ರಾಜಕೀಯ ವ್ಯವಸ್ಥೆಯಲ್ಲಿ ಉಳಿಯಲ್ಲ. ಈ ಜಿಲ್ಲೆಯಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳು ಅಂದರೆ ವೈದ್ಯಕೀಯಕ್ಕೆ ಪಟ್ಟಿರುವುದಕ್ಕೆ ಇಲ್ಲಿ ಕಾಲೇಜ್ ಆದರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಬೇರೆ ಕಡೆ ಹೋಗಲ್ಲ, ಆರ್ಥಿಕವಾಗಿ ದುರ್ಬಲರಾಗಿರ್ತಾರೆ ಅನ್ನೋ ವಿಚಾರಗಳನ್ನ ಇಟ್ಕೊಂಡು ಅಷ್ಟು ದಿನಗಳ ಕಾಲ ಸಾವಿರಾರು ಜನ ಇದರಲ್ಲಿ ಕೈಗಳನ್ನು ಜೋಡಿಸಿ ಆ ಹೋರಾಟಕ್ಕೆ ಬಂದಾಗ ಈ ಒಂದು ವಿಚಾರದಲ್ಲಿ 5 ಕೇಸ್ಗಳನ್ನ ಹಾಕ್ತಾರಲ್ವ, ನಿಜವಾಗ್ಲೂ ನನಗೆ ತುಂಬ ನೋವಾಗಿದೆ. ನನ್ನ ಧಿಕ್ಕಾರ ಇದೆ ಸರ್ಕಾರಕ್ಕೆ ಅಂತ ಹೇಳ್ತಿದ್ದೀನಿ. ಅದು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಿಗಾಗಿರ್ಬೋದು, ಹಾಗೆ ರಾಜಕಾರಣಿಗಳಿಗೂ ನನ್ನ ಧಿಕ್ಕಾರ ಅಂತ ಹೇಳಿ ಇವತ್ತು ಕರ್ನಾಟಕದಲ್ಲಿ ಒಟ್ಟು 40ಕ್ಕೂ ಹೆಚ್ಚು ಸಂಘಟನೆಗಳು ಸಾರ್ವತ್ರಿಕ ಆರೋಗ್ಯ ಆಂದೋಲನದಲ್ಲಿ ಭಾಗಿಯಾಗ್ತಾ ಇದ್ದಾವೆ. ಜನ ಎಚ್ಚರಗೊಳ್ತಿದ್ದಾರೆ. ಜನ ಚಳವಳಿ ಮುಂದೆ ಯಾವುದೂ ನಡೆಯಲ್ಲ. ನೀವು ಎಲ್ಲರೂ ಇನ್ನು ಮುಂದೆ ತುಂಬ ಬದ್ಧವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಬದ್ಧತೆ ರೀತಿಯಲ್ಲಿ ಮಾಡಬೇಕು ಅನ್ನೋದು ಸರ್ಕಾರಕ್ಕೆ ಎಚ್ಚರಿಸ್ತೀನಿ. ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ವೈಶಾಲಿ ಮೇಡಮ್ ಅವರೇ.